ಶಾಂತಿ ಶಾಂತಿ ಅಂತಿದ್ರಲ್ಲ, ಹಂಗೆ ಶಾಂತ ರೀತಿಯಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಇದ್ರು. ಯಾವಾಗ ಬಿಜಾಪುರದ ಒಂದು ಹುಲಿ ಎಂಟ್ರಿ ಆಯ್ತು ನೋಡ್ರಿ, ಅದ್ರೊಳಗ ಬಿಜಾಪುರದಿಂದ ಹಿಡ್ಕೊಂಡ ಮುಖ್ಯವಾಗಿರ್ತಕ್ಕಂಥ ರಸ್ತೆ ಒಳಗೆ ಯಾವಾಗ ಟೆಂಟ್ ಹಾಕಿ ಅದು ಬಿಲ್ ಕ್ಯಾನ್ಸಲ್ ಆಗಬೇಕು, ಅಣಕಮಠನ ಹೇಳಂಗಿಲ್ಲ ಅಂತೇಳಿ ನಮ್ಮ ನಿಮ್ಮಂಗಣ ಬಂದ ನಡು ರೋಡಿನೊಳಗ ಯತ್ನಾಳ್ ಸಾಹೇಬ್ರು ಯಾವಾಗ ಮಲ್ಕೊಂಡ್ರಲ್ಲ ಅವಾಗ ವಿಧಾನಸೌಧ ನಡೀತು. ಆ ಒಕ್ಕಪ್ಪನ ಆಸ್ತಿ ಎಲ್ಲ ನಮ್ದು ನಮಗೆ ಉಳಿತು. ಇಲ್ಲಂದ್ರ ಇಷ್ಟು ಒಳಗಣ ಎಲ್ಲರೂ ಅದು ಲಕ್ಷಾಂತರ ಕೋಟಿ ಆಸ್ತಿಗಳು ಹೋಗ್ತಾ ಇದ್ದು. ಇದು ಒಂದೇ ಅಲ್ಲ, ಹಿಂದೂ ಕಾರ್ಯಕರ್ತರಿಗೆ ಏನಾದ್ರೂ ಕೇಸ್ಗಳು ಅದು ಅಂದ್ರ ಸ್ಟೇಷನ್ ನಮಗಿಂತ ಮೊದಲು ಅವ್ರದ್ದು ಕಾಲ್ ಹೋಗಿರ್ತದ. ಸ್ಟೇಷನ್ದವ್ರಿಗೆ ಇನ್ನೂ ನಮ್ಗೆ ಕಂಪ್ಲೇಂಟ್ ಆಗ್ಯದ ನಮ್ಗೆ ಗೊತ್ತಿರಂಗಿಲ್ಲ. ಸಾಹೇಬ್ರಿಗೆ ಆ ವಿಷಯ ಮುಟ್ಟಿ ಅಲ್ಲಿಂದ ಸ್ಟೇಷನ್ಗೆ ಹೋಗಿ ಮುಟ್ಟಿರ್ತದ ವಿಚಾರ. ಅದಾದ ನಂತರ ವಿಧಾನಸೌಧ ಒಳಗ ಬಹಳಷ್ಟು ಜನ ಹಿಂದೂ ವಿರೋಧಿಗಳ ಮಾತುಗಳನ್ನ ಆಡ್ತಾ ಇದ್ರ, ಹಿಂದೂಗಳನ್ನ ಕೆಣಕಿಸುವಂತ ಮಾತಾಡ್ತಾ ಇದ್ರ. ಈಚೆ ಕಡೆ ಕೆಣ್ಣಿಗೆ ಹೊಡೆದ್ರೆ ಈಚೆ ಕಡೆ ಕೆಣ್ಣಿಗೆ ಕೊಡ್ರಿ ಅಂತ ಹೇಳಿದ್ರಲ್ಲ, ಅಂಥವ್ರು ಬಹಳ ಜನ ಆಗಿದ್ರು. ಆದ್ರೆ ಯಾವಾಗ 2019 ನಂತರ ಒಂದಷ್ಟು ಬೆಂಕಿ ಬಿತ್ತು ನೋಡ್ರಿ ಹೊಟ್ಟಿ ಒಳಗ, ಅವಾಗ ಆಗೋದಿಲ್ಲ ನೋಡಿ. ಇದು ಒಂದ ಮಾತು, ನನ್ನ ತತ್ವ ಐತಿ ಹಿಂದುತ್ವ, ನನ್ನ ಮೂಲ ಐತಿ ಹಿಂದುತ್ವ ಅಂತ ಹೇಳಿ ಎಲ್ಲ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಇವತ್ತು ನಮ್ಮ ಮಧ್ಯೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ಮಾನನೀಯ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು, ಬಿಜಾಪುರ ನಗರದ ಶಾಸಕರಾಗಿರ್ತಕ್ಕಂಥ ಹಿಂದೂ ಹುಲಿ, ನಮ್ಮೆಲ್ಲರ ನೆಚ್ಚಿನ ಮುಂದಿನ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ವಿನಂತಿಸಿಕೊಳ್ತೇನೆ. बोलो भारत माता की। ಬೃಹತ್ ಹಿಂದೂ ಜಾಗೃತಿ ಸಮಾವೇಶ ಇಂದಿನ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೋಡು ಗ್ರಾಮದ ಶ್ರೀ ಪ್ರಭು ಬ್ರಹ್ಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇಂದು ನಡೆಯುತ್ತಿರುವಂಥ ಬೃಹತ್ ಹಿಂದೂ ಜಾಗೃತಿ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಂಪಾದನಾ ಮಹಾಸ್ವಾಮಿಗಳು, ಶ್ರೀ ಸಂಪಾದನಾ ಮಠ ಚಿಕ್ಕೋಡಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇನ್ನೊಬ್ಬ ಪೂಜ್ಯರಾದಂಥ ಶ್ರೀ ಸಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗೌರಿ ಶಂಕರ ಮಠ ಕಬ್ಬೂರವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕಾರಿಣಿಯ ರಾಜ್ಯ ಸದಸ್ಯರಾದಂಥ ಆತ್ಮೀಯರಾದಂಥ ಶ್ರೀ ಮಹೇಶ್ ಬಾತೆ ಅವರೇ, ಹಿರಿಯರಾದಂಥ ಡಾಕ್ಟರ್ ಬಸವರಾಜ್ ಕುಂಬಾರ್ ಅವರೇ, ಇನ್ನೊಬ್ಬ ಹಿರಿಯರಾದಂಥ ಡಾಕ್ಟರ್ MB ಕುಂಬಾರ್ ಅವರೇ, ಸಂಕಣ್ಣ ಅವರೇ, ನಮ್ಮ ಯುವ ಭಾಷಣಕಾರರು ಆದಂಥ ಲಕ್ಷ್ಮಣ್ ಯಡ್ರಾಮಿ ಅವರೇ, ಇಲ್ಲಿ ಸೇರಿದಂಥ ಸಮಸ್ತ ಬೆಳಕೋಡ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ಹಿರಿಯರೇ, ತಂದೆ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಯುವಕರೇ, ಮುದ್ದು ಮಕ್ಕಳೇ, ಇವತ್ತು ನಾನು ಬೆಳಗ್ಗೆ 9:40 ಬೆಂಗಳೂರು ಬಿಟ್ಟು ಸುಮಾರು 800 ಕಿಲೋಮೀಟ್ರು ಪ್ರವಾಸ ಮಾಡಿ ಈ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಇವತ್ತು ನಾವೆಲ್ಲ ಮೊದಲು ಉತ್ತರ ಕರ್ನಾಟಕದ ಏನೋ ಹತ್ತಿದ್ರು. ನನಗೆ ನಿನ್ನೆ ನಾನು KGF ಕೋಲಾರಕ್ಕೆ ಹೋಗಿದ್ದೆ. ಅಲ್ಲಿ ಪೊಲೀಸ್ ರಿಪೋರ್ಟ್ ಏನಿತ್ತಂದ್ರೆ ಒಂದು 100-200 ಮಂದಿ ಕೂಡ್ತಾರತ್ತಿತ್ತು. ನಿನ್ನೆ ಸಾಯಂಕಾಲ 8 ಮಂದಿ ಕೂಡಿದ್ರು ಅಂದರೆ ಒಂದು 5,000-6,000 ಜನ ಸೇರಿದ್ರು. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇವತ್ತು ಕರ್ನಾಟಕದಲ್ಲಿ ಹಿಂದೂ ಸಮಾಜ ಜಾಗೃತ ಆಗ್ತಾ ಇದೆ. ನಾವು ಒಂದಾಗದೇ ಇದ್ದರೆ ಈ ರಾಜ್ಯದಲ್ಲಿ ನಮ್ಮನ್ನು ಕೇಳೋರು ಯಾರೂ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ. ನೀವೆಲ್ಲ ನೋಡ್ತೀರಿ, ವಿಧಾನಸಭೆಯಲ್ಲಿ ಕಾರ್ಯಕಲಾಪ ನಡೀತಿರ್ತಾವೆ, ಏನೇನು ಮಾತಾಡ್ತಿರ್ತಾರೆ. ಬರೀ ಸಾಬರಿಗೆ ನಮ್ಮ ಸಿದ್ದರಾಮಯ್ಯನವರು ಸ್ಕೀಮ್ಗಳು, ಮುಲ್ಲಾಗಳ ಪಗಾರ ಏರಿಸ್ತೀನಿ, ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಆಡುವ ಟ್ರೈನಿಂಗ್ ಕೊಡ್ತೀನಿ, ಮುಸಲ್ಮಾನ್ ಹುಡುಗರಿಗೆ 3 ಲಕ್ಷ ರೂಪಾಯಿ ಉದ್ಯೋಗ ಮಾಡಲಿಕ್ಕೆ ದುಡ್ಡು ಕೊಡ್ತೀನಿ,
ನಾ ಶಿವರಾತ್ರಿ ದಿವಸ ಖಂಡ ತಿತ್ತೀನಿ ನೋಡ್ರಿ. ಅಂದರೆ ಇದರ ಅರ್ಥ ನೀವು ತಿಳ್ಕೋಬೇಕು. ಶಿವರಾತ್ರಿ ದಿವಸ ನಾ ಖಂಡ ತಿತ್ತೀನಿ ಅನ್ನೋಂಥದ್ದು ಹೇಳೋದೇನು ಅವಶ್ಯಕತೆ? ತಿತ್ತಿದ್ರೆ ಗಪ್ಚುಪ್ ತಿನ್ನಬೇಕು. ಅಂದರೆ ಅದು ಅಪಮಾನ. ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ಕೊಂಕ ಮಾತು ಸಿದ್ದರಾಮಯ್ಯ ಹೇಳ್ತಾರೆ. ನೀವು ಜಾಗೃತರಾಗಬೇಕು. ಇದು ಅಲ್ಲೇ ಹಿಂದೂಗಳಂದ್ರೆ ಎಲ್ಲರೂ ಬಂದರು. ನಾವು ಜಾತಿ ಒಳಗೆ ಒಡ್ಕೊಂಡು ಹೋಗಿಬಿಟ್ರೆ ಬರೀ ಸಾಬ್ರನ್ನ ಖುಷಿ ಮಾಡುವಂಥ ಸರ್ಕಾರಗಳು ಬರ್ತಾವೆ ಇಲ್ಲಿ. ಒಮ್ಮೆರೆ ಸಿದ್ದರಾಮಯ್ಯನವ್ರು ಮಾತಾಡ್ತಾರೆ, ಉಳ್ಕಿದ ಧರ್ಮದ ಎಲ್ಲರ ಜನಾಂಗದವ್ರಿಗೆ ಕೆಲಸ ಮಾಡ್ತೀನಪ್ಪ ಅಂತ. ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಓಟಾಟ ಗಟ್ಟಿ ಅದಾವ ಅವರಿಗೆ. ನೀವು ಹಂಗೆ ಓಟ್ ಹಾಕೋದಿಲ್ಲ, ನೀವು ಅವ್ರು ಗುರ್ತಾಗಿ ಬಿಟ್ಟೈತೆ. ನಿಮ್ಗೆ 2,000 ಕೊಟ್ಟು ಬಿಟ್ಟರೆ ಗ್ಯಾರಂಟಿ ಓಟ್ ಹಾಕ್ತಿರತ್ತೇಳಿ. ಅವ್ರು ನೋಡ್ರಿ, ಈಗ ದಾವಣಗೆರೆಯಾಗ ನೋಡಿದ್ರಲ್ಲ ಎಷ್ಟು ಜಾಗೃತರದಾರ ಅವ್ರು. ಏನು ಯಾವ ದೇವ್ರು ಬಂದು ಹೇಳಿದ್ರು ನಾವು ತಕ್ಕೊಂದಿಲ್ಲನೋ. ನಿನ್ನೆ ಸಿದ್ದರಾಮಯ್ಯ ಬಂದು ಬುಡಕ್ಕೆ ಮಕ್ಕೊಂಡು ಹಾಂ ಅಂದ್ರೆ ನಾವು ಹುಷಾರಾಗ್ಬೇಕು. ನನ್ನ ಕೋಲಾರದಾಗ ಪತ್ರಕರ್ತರು ಕೇಳಿದ್ರು, ಏನು ರೀ ನೀವು ಸಾಬರು ಓಟ್ ಕೇಳ್ತೀರ? ನಾ ಕೇಳೋದಿಲ್ಲಪ್ಪ ಅಂತ ಹೇಳಿದೆ. ಯಾಕಂದ್ರೆ ಓಟ್ ಹಾಕೋದಿಲ್ಲ, ಸುಮ್ಮನೆ ಕೇಳಕ್ಕೆ ಯಾಕೆ ಹೋಗಿಲ್ಲ, ನಾನು ಕೆಲಸ ಇಲ್ಲ ನನಗತ್ತೆ. ಇನ್ನು ನಮ್ಮ ಮಂದಿಗೆ 10 ಮಂದಿಗೆ ಕಾಲು ಮುಗಿದ್ರೆ 7 ಓಟ್ ಬರ್ತಾವೆ. ಇದೆಲ್ಲ ಯಾಕಂದರೆ ನಮ್ಮ ಧರ್ಮ ಜಾಗೃತಿ ಆಗಬೇಕು. ಈಗಾಗಲೇ ನಮ್ಮ ಗುರುಗಳು ಹೇಳಿದ್ರಲ್ಲ, ಸನಾತನ ಧರ್ಮವನ್ನು ಇವರು ಸ್ಥಾಪನೆ ಮಾಡೋದ್ರ ತಲ್ಲಿ ನಮ್ಮ ಸಂಸ್ಥಾಪಕರೇ ಯಾರು ಅನ್ನೋದೇ ಗೊತ್ತಿಲ್ಲ. ಅಂದರೆ ಅಷ್ಟು ಸನಾತನ ಧರ್ಮ. ಉಳ್ಕಿದಕ್ಕದಕ್ಕೊಬ್ಬ ಧರ್ಮಕ್ಕೊಬ್ಬ ಸಂಸ್ಥಾಪಕ ಅದಾನೆ. ಆದರೆ ಸನಾತನ ಧರ್ಮಕ್ಕೆ ಯಾರೂ ಸ್ಥಾಪಕರಲ್ಲ. ಅದು ಭಗವಂತನಾದಂಥ ಶಿವನಿಂದ, ವಿಷ್ಣುವಿನಿಂದ, ಬ್ರಹ್ಮನಿಂದ ಸೃಷ್ಟಿಯಾದಂಥ ಧರ್ಮವೇ ಇವತ್ತು ಸನಾತನ ಹಿಂದೂ ಧರ್ಮ ಅಂತ ನಾವು ತಿಳ್ಕೊಬೇಕು. ನಮ್ಮಲ್ಲಿ ಜಗಳ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ. ನಾವು ಬಸವಣ್ಣನ ಅಟ್ಟೆ ಪೂಜೆ ಮಾಡ್ತೀವಿ, ನಾವು ಬರೀ ಪಂಚಪೀಠದವ್ರನ್ನ ಅಟ್ಟೆ ಪೂಜೆ ಮಾಡ್ತೀವಿ ಅಂತೇಳಿ ಜಗಳ ಹಚ್ಚಿ ಪಾಪ ಬಸವಣ್ಣನ ಕಮ್ಯುನಿಸ್ಟ್ ಲೀಡರ್ ಮಾಡ್ಯಾರ ಕೆಲವೊಂದು ಮಂದಿ. ನೋಡ್ರಿ, ಒಬ್ಬ ಸ್ವಾಮಿ ಹೇಳ್ತಾನೆ, ಇದೇ ಜಿಲ್ಲಾದವನೇ ಕಾಣಿಸ್ತದೆ, ಇಸ್ಲಾಂ ಅಂದರೆ ಶಾಂತಿ. ಮತ್ತು ನೀ ಯಾಕೆ ಕ್ಯಾಮಿ ಹಾಕ್ಕೊಂಡಪ್ಪ, ಹಸರಂಗಿ ಹಾಕ್ಕೊಂಡು ಹೋಗು. ಹಾಂ, ಇಸ್ಲಾಂ ಅಂದರೆ ಜಕಾತ್, ರೋಜಾ ಹಾಕ್ಕೊಂಡು ಕ್ಯಾಮಿ, ಹಣಿ ಮ್ಯಾಗರೆ ಈ ಬತ್ತಿ ಹಚ್ಕೊಂಡು. ಮತ್ತು ಹೇಳ್ತಾನೆ, ಈ ಬತ್ತಿ ಆಕಳದಿಂದಲೇ ಯಾಕೆ ತಯಾರು ಮಾಡಬೇಕು? ನಾಂದೇ ನಿನಗೆ ಬೇಕಾದ್ರೆ ಹಂದಿದಿಂದ ತಯಾರಾಗ್ತಿದ್ರೆ ಅದು ಹಚ್ಕೋ. ನೋಡ್ರಿ, ಇದು ಉತ್ತರಕ್ಕೆ ಉತ್ತರ ಕೊಡಲಿಲ್ಲ ಅಂದ್ರೆ ಇವರು ಹಿಂಗೆ ಮಂಗ್ಯಾನಂಗೆ ಮಾತಾಡ್ಕೊತ ಹೋಗ್ತಾರೆ. ನೀವು ಅವಾಗ ಚಪ್ಪಾಳಿ ಹೊಡೆದಿರ್ತೀರ ಅವ್ರು ಹಿಂಗೆ ಅಂದಾಗ. ಅವಾಗ ಎದ್ದು ನಿಂತು ಕೇಳ್ಬೇಕು, ಯಾಕೋ ಹುತ್ತು ಸ್ವಾಮಿ, ನೀ ಏನು ಇಸ್ಲಾಂ ಧರ್ಮದ ಪ್ರಚಾರಕ್ಕೆ ಬಂದೀವೋ ಏನೋ ನಮ್ಮ ಹಿಂದೂ ಧರ್ಮದ ಪ್ರಚಾರಕ್ಕೆ ಬಂದು ಮೊದಲು ಕ್ಯಾಮಿ ಅರ್ಬಿ ತೆಗಿ ಇಲ್ಲೇ ಅನ್ನೋದು. ಹಿಂಗೆ ನೀವು ಸ್ಟ್ರಾಂಗ್ ಆಗ್ಲಿಕ್ಕಂದ್ರೆ ನೋಡಿ, ಕರ್ನಾಟಕದಾಗ ಇವತ್ತು ಜನ ಹಿಂದೂ ಧರ್ಮದ ಪರವಾಗಿ ಮಾತಾಡುವಂಥ ಲೀಡರ್ ಕರ್ನಾಟಕಕ್ಕೆ ಬೇಕಾಗಿದೆ. ಈ ನಾಟಕ ಮಾಡುವಂಥವ್ರು ಬೇಕಾಗಿಲ್ಲ ಈ ರಾಜ್ಯದಾಗ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಲ್ಲಿಯವರೆಗೆ ಅತಿ ಶಾಂತ ರೀತಿಯಿಂದ ಕುಳಿತುಕೊಂಡು ಕಾರ್ಯಕ್ರಮವನ್ನು ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. 2 ನಿಮಿಷದೊಳಗೆ ಸಾಹೇಬರ ಕುರಿತು ಒಂದೆರಡು ಮಾತುಗಳನ್ನು ಆಡ್ತಾರೆ ಯುವರಾಜ್ ಮಿರ್ಜಿ ಅಂತಕ್ಕಂಥವರು. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಕರ್ನಾಟಕದ ಹಿಂದೂ ಪವರ್ ಬ್ರ್ಯಾಂಡ್ 2028ರ ಮುಖ್ಯಮಂತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ 2 ನಿಮಿಷದಾಗ ಮಾತಾಡಿ ಮುಗಿಸ್ಬಿಡ್ತೀನಿ. ಬ್ರಿಟಿಷರು ನಮ್ಮನ್ನ 200 ವರ್ಷಗಳ ಆಳ್ಲಿಕ್ಕೆ ಒಂದು ಕಾರಣ ಇದೆ. ಅದು ಏನಪ್ಪ ಅಂತಂದ್ರೆ, ಬ್ರಿಟಿಷರು ನಮ್ಮನ್ನ ಆಳ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಚಾಣಾಕ್ಷತನವನ್ನು ಉಪಯೋಗಿಸಿದ್ರು. ಅದು ಯಾವ ತರ ಉಪಯೋಗಿಸಿದ್ರಪ್ಪ ಅಂತಂದ್ರೆ, ನಮ್ಮ ರಾಜ್ಯರ ಮಧ್ಯೆ ನಮ್ಮ ರಾಜ್ಯರನ್ನೇ ಎತ್ತಿ ಕಟ್ಟಿದಂತ ಬ್ರಿಟಿಷರು ನಮ್ಮನ್ನ 200 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದ್ರು. 2028ರಲ್ಲಿ ಮಹಾಜನಗಳೇ,
ನೆನಪಿಟ್ಕೊಳ್ಳಿ, ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳರು ಮುಖ್ಯಮಂತ್ರಿ ಆಗ್ತಾರನ್ನೋ ಕಾರಣಕ್ಕೆ ಈ ಒಂದಿಷ್ಟು ಪಕ್ಷಗಳು ನಿಮಗೆ ಗೊತ್ತಿದೆ ಯಾವ ಪಕ್ಷ ಅಂತೇಳಿ ನಮ್ಮ ಮಧ್ಯೆ ಅಂದ್ರೆ ಹಿಂದೂಗಳ ಮಧ್ಯೆ ಜಾತಿಗಳ ಒಡಕುಂಟಾಗುವ ಭಾಷಣವನ್ನ ಮಾಡ್ತಾರೆ. ಆ ಭಾಷಣಕ್ಕೆ ಕಿವಿ ಕೊಡಬೇಡಿ. ಹಿಂದೂಗಳು ನಾವೆಲ್ಲ ಒಂದು ಅಂತಕ್ಕಂಥ ಒಂದು ಸಾರವನ್ನ ಸಾರಿ 2028ರ ಚುನಾವಣೆಗೆ ಬಸನಗೌಡ ಪಾಟೀಲ್ ಯತ್ನಾಳರು ಮುಖ್ಯಮಂತ್ರಿಯಾಗಿ 11 JCPಗಳ ಮುಖಾಂತರ ಅವರು ಒಂದು ಮುಖ್ಯಮಂತ್ರಿಯಾಗಿ ಸ್ವೀಕರಿಸಬೇಕು. ಈಗಾಗಲೇ ಅವರು 2028ರಲ್ಲಿ ಸ್ವೀಕಾರ ಮಾಡಬೇಕಾಗಿದೆ. ಆದ್ರೆ ಈಗ ಎಲ್ಲ ಹಿಂದೂಗಳಲ್ಲೂ ಕೂಡ, ಹಿಂದೂಗಳ ಮನೆಗಳಲ್ಲೂ ಕೂಡ, ಹಿಂದೂಗಳ ಪ್ರತಿಯೊಬ್ಬ ಮನುಷ್ಯನ ಮನದಲ್ಲೂ ಕೂಡ ಈಗಾಗಲೇ ಅವರು 2028ರ CM ಆಗಾಯ್ತು. ಬಲ ಭಾರತ್ ಮಾತಾಕ್ಕೆ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ 2028ರ ಮುಖ್ಯಮಂತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹರ 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 ಮಹಾದೇವ್. ಧನ್ಯವಾದಗಳು ಯುವರಾಜ್ ಮಿರ್ಜಿ ಅವರಿಗೆ. ಆಚೆ ಕಡೆ ನಾಡಿದ್ದು ಬರ್ರಿ, PAಗಳ ಕಡೆಯಿಂದ ಮಾತಾಡಿಸ್ತಾರ. ನಿಮ್ಮೂರಿನವರೊಬ್ರು ಸಾಹೇಬರಿಗೆ ಕಾಲನ್ನ ಮಾಡ್ತಾರ. ಹಿಂಗೊಂದು ಬ್ರಹ್ಮಲಿಂಗೇಶ್ವರ ಜಾತ್ರೆ ಮಾಡಕತ್ತೇವು, ಒಂದು ಧರ್ಮ ಜಾಗೃತಿ ಸಭೆ ಅಂತಕ್ಕಂಥದ್ದು ಬೇಕಾಗ್ಯದ. ಅದರಲ್ಲಿ ಎಲ್ಲರೂ ಮಲ್ಕೊಂಡಾರ, ಎಬ್ಬಿಸ್ತಕ್ಕಂಥ ಮಾತುಗಳನ್ನ ಆಡೋರೊಬ್ರು ಬೇಕಾಗಿದಾರ. ಉತ್ತರ ಪ್ರದೇಶಕ್ಕ ಆ ಪುಣ್ಯಾತ್ಮ ಯೋಗಿ ಆದಿತ್ಯನಾಥ್ ಅದಾನ. ನಮಗೆ ನಿಮ್ಮಂಥವ್ರು ಬೇಕಾಗಿದ್ದಾರ. ನಮ್ಮಯ್ಯ ಯೋಗಿ ನೀವೇ. ಹಿಂಗೆ ಹೇಳೋದ್ರ ಮುಖೇನ ಕಾರ್ಯಕರ್ತರ ಸಮ್ಮುಖದೊಳಗ ನಿಮ್ಮೂರಿನವರು ಬೆಳಕೂಡಿನವರು ಒಬ್ರು ಕಾಲನ್ನ ಮಾಡ್ತಾರ. ಒಂದೇನು ಮಾತಾಡಲಿಲ್ಲ. ಆತ್ರಿ ನಾ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೋ, ಬಂದ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋನು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಅಲ್ಲಿನ ಫೋನ್ ಒಳಗನ ನೇರವಾಗಿ ಭೇಟಿ ಅನ್ಕೋ ಆಗಿಲ್ಲ. ಫೋನ್ ಒಳಗೆ ಹೇಳೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನ ನೀಡಿದ್ರು. ಮುಂಜಾನೆ 9 ಗಂಟೆಗೆ ಜಾಗ ಬಿಟ್ಟು ನಿರಂತರ 11 ಗಂಟೆಗಳ ಕಾಲ ಅವರ ಜರ್ನಿಯನ್ನು ಮುಗಿಸ್ಕೊಂಡು ಈ ಗ್ರಾಮಕ್ಕೆ ಬಂದಾರಲ್ಲ, ಇದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಅಂತಕ್ಕಂಥದ್ದನ್ನ ನಾವು ಗರ್ವ ಪಡಬೇಕು. ಯಾತಕ್ಕಂತ ಕೇಳಿದ್ರ ಹಿಂದೂ ಸಮಾಜದ ಮೇಲಾಗ್ತಕ್ಕಂಥ ಅನೇಕ ರೀತಿಯ ಷಡ್ಯಂತ್ರಗಳು, ದಬ್ಬಾಳಿಕೆಗಳು ಸಾವಿರಾರಾಗಿದ್ದಾವ. ಅವು ಎಲ್ಲವನ್ನ ಮೆಟ್ಟಿ ನಿಲ್ಲುವುದಕ್ಕಾಗಿ ಈಗಾಗಲೇ ನೀವೆಲ್ಲರೂ ಕೇಳಿದಿರಿ. ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳ್ತೇನೋ, ನಿಮ್ಮೆಲ್ಲರ ಸಮ್ಮುಖದೊಳಗ ಉತ್ತರ ಕರ್ನಾಟಕಕ್ಕೆ ಯೋಗಿ ಆದಿತ್ಯನಾಥ್ ಅದಾನ. ನಮ್ಮ ಯೋಗಿಗೆ ಆದಿತ್ಯನಾಥ್ ಯಾರು ಕೇಳಿದ್ರ ಅದು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು. ಅಂತಹ ಒಂದು ಧೀಮಂತ ಹಿಂದುತ್ವದ ಕಿಡಿಯಾಗಿರ್ತಕ್ಕಂಥ ಸಾಹೇಬರಿಗೆ ಈ ಊರಿನ ನಿರಂತರವಾಗಿ ಧರ್ಮ ಕಾರ್ಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಂದಷ್ಟು ಜನರು ನಾವು ಸಾಹೇಬರಿಗೆ ಸತ್ಕಾರವನ್ನು ಮಾಡ್ತೇವೆ, ಅದಕ್ಕೆ ನೀವು ಅನುವು ಮಾಡಿ ಕೊಡ್ಬೇಕಂತ ಕೇಳಿದಾಗ ಸಾಹೇಬರು ಆಯ್ತ್ರಿ ಅಂತ ಹೇಳಿದಾರ. ನೀವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಡಬೇಕು. ಮೊದಲನೇದಾಗಿ ವಿರೂಪಾಕ್ಷ ಬಸವಣ್ಣಿ ಕೊಟ್ಗಿ, ಪ್ರಹ್ಲಾದ್ ಮಾರುತಿ ಚೌಗ್ಲಾ, ರಾಮಪ್ಪ ಸಂಕಣ್ಣವರ್, ಮಹಾದೇವ್ ಸಂಕಣ್ಣವರ್, ವಿರೂಪಾಕ್ಷಿ ಶಿವಪೂಜೆ ಇವರೆಲ್ಲರೂ ಕೂಡ ಬಂದು ಬೇಗನೆ ಸತ್ಕಾರವನ್ನು ಮಾಡಬೇಕು. ನೀವು ಆದ ನಂತರ 3 ತಂಡಗಳದಾವ, ಮೆರುಗು ತಂದು ಕೊಡ್ಲಿ ಅಂತ ಹೇಳ್ತಾ ಸ್ವಾಗತವನ್ನು ಮಾಡಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು, ಸಂಪಾದನಾ ಚರಮೂರ್ತಿ ಮಠ ಚಿಕ್ಕೋಡಿ ಪರಮ ಪೂಜ್ಯರನ್ನ ನಮ್ಮೆಲ್ಲರ ಪರವಾಗಿ ಹಾಗೂ ಈ ಒಂದು ಜಾತ್ರಾ ಕಮಿಟಿಯ ಪರವಾಗಿ ಅವರನ್ನ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡಿಕೊಳ್ತೇನೆ. ಅವರಿಗೆ ಸಿದ್ದು ನಿಂಗಪ್ಪ ಸಂಕಣ್ಣವರವರು ಮಾಲಾರ್ಪಣೆಯನ್ನು ಮಾಡಿಕೊಳ್ಳುವುದರ ಮುಖೇನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಳ್ಬೇಕೆಂದು ವಿನಂತಿಸಿಕೊಳ್ತಾನೆ.